ಇನ್ನು ಸದನದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರು ಮತ್ತೆ ಉಪಮುಖ್ಯಮಂತ್ರಿಗಳ ನಡುವೆ ಒಂದಿಷ್ಟು ಜೋರಾಗಿ ನಡೆಯಿತು. ಏನಾಯಿತು ಹಾಗಿದ್ದಾಗ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಗೆ ವಿಪಕ್ಷಗಳು ಒಪ್ಪಲಿಲ್ಲ. ಮಾತಿನ ಚಕಮಕಿಗಳು ನಡೆದು ಡಿಕೆ ಹೇಳಿದಂತೆ ಷಡ್ಯಂತ್ರ ಮಾಡಿದ್ಯಾರು ಅನ್ನುವಂತ ಪ್ರಶ್ನೆಯನ್ನ ಅಶೋಕ್ ಅವರು ಕೇಳಕ್ ಶುರು ಮಾಡಿದ್ರು. ಸುನಿಲ್ ಕುಮಾರ್ ಅವರು ಎತ್ತಿದ್ರು. ಸರ್ಕಾರಕ್ಕೆ ಪ್ರಶ್ನೆಯ ಮೇಲೆ ಪ್ರಶ್ನೆಯನ್ನ ವಿಪಕ್ಷಗಳು ಹಾಕಿವೆ. ವಿಧಾನಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು ಏನಿದೆ, ಏನೇ ಷಡ್ಯಂತ್ರ ಇದ್ರೂ ಕೂಡ ಹೊರಗೆ ಬರಬೇಕು ಅನ್ನುವಂಥ ಮಾತುಗಳನ್ನ ಆಡಿದ್ದಾರೆ. ರಾಜಕೀಯದಲ್ಲಿ ಧರ್ಮ ಇರಬೇಕೇ ಹೊರತು ರಾಜಕೀಯವೇ ಧರ್ಮ ಅಲ್ಲ ಅಂತ ಬಿಜೆಪಿಯವರಿಗೆ ಇವತ್ತು ಪಾಠವನ್ನ ಮಾಡಿದ್ದಾರೆ. ಇದಕ್ಕೆ ಯಾಕೆ ಮಾಡಿದ್ರಿ? ಇವತ್ತು ಧರ್ಮಸ್ಥಳದ ಮಾನ ಹರಾಜ್ ಆಯ್ತಲ್ಲ, ಕಟ್ಕೊಡ್ತೀರಾ ನೀವು? ಈ ಸರ್ಕಾರ ಕಟ್ಕೊಡ್ತೀರಾ? ಧರ್ಮಸ್ಥಳದ ಮಾನ ಹರಾಜ್ ಆಗಿದೆ, ಇವತ್ತು ಕಟ್ಕೊಡ್ತೀರಾ ನೀವು ಸರ್ಕಾರ? ಇದರಿಂದ ಯಾರಿದ್ದಾರೆ ನಮ್ಗೆ? ಇವನೆಲ್ಲ ಇವನ್ ಯಾರೋ ಇವನ್ ಬಿಟ್ಬಿಡಿ, ಇವನೆಲ್ಲ ಮುಖ್ಯ. ಇದರಿಂದ ಇರುವಂತ ಕುತಂತ್ರ ಯಾವುದು? ಇದರಿಂದ ಇರೋ ಕುತಂತ್ರ ಯಾವುದು? ಇದರಿಂದ ಇರೋ ಗ್ಯಾಂಗ್ ಯಾವುದು? ಅದು ಬೇಕು ನಮ್ಗೆ. ಷಡ್ಯಂತ್ರ. ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ಅವ್ರಿಗೆ ಬೆಂಬಲ ಕೊಡ್ತೀನಿ. ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರನ ಬಹಿರಂಗಪಡಿಸಬೇಕು. ಇಲ್ಲ, ನಾವು ಅವರು ಈ ಷಡ್ಯಂತ್ರ ಇಲ್ಲ. ಯಾಕೆ ಹೇಳಿದ್ರು? ವಿಷಯ ಬಗ್ಗೆ ಚರ್ಚೆ ಮಾಡಿ ಅವ್ರು ಉತ್ತರ ಕೊಡ್ತಾರೆ. ಅವ್ರು ಯಾಕೆ ಹೇಳಿದ್ರು? ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರಲ್ಲ, ಬಹಿರಂಗಪಡಿಸಿ. ಸದನದಲ್ಲಿ ಇದ್ದಾರೆ, ಬಹಿರಂಗಪಡಿಸಿ ಹೇಳಿ ಯಾರು ಷಡ್ಯಂತ್ರ ಮಾಡಿದ್ದಾರೆ. ನಾನು ನೂರು ಶಿವಕುಮಾರ್ ಧರ್ಮಸ್ಥಳದ ಪರವಾಗಿದ್ದಾರೆ ಅಂತ, ಆ 101ನೇ ಶಿವಕುಮಾರ್ ಇವಾಗ ಹೇಳಿ ಯಾರ ಷಡ್ಯಂತ್ರ ಇದ್ದಾರೆ ಅಂತ ಧೈರ್ಯವಾಗಿ ಹೇಳಿ. ನೀವು ಇಲ್ಲಿ ಕೂತ್ಕೊಂಡು ವಿಧಾನಸಭೆಗೆ ಬಂದು ನೀವು ಮಂತ್ರಿಗಳಾಗಿದ್ರೆ ನೀವು ತೆಗೆದುಕೊಂಡಿದ್ರಿ. ಕೆಲವು ಸಂದರ್ಭದಲ್ಲಿ ಯು ಪ್ಲೀಸ್ ವೇಟ್, ಬಿ ಪೇಷನ್ಸ್. ನೀವು ಹೋಗ್ತಾ ಇದ್ದೀರಿ, ಆಯ್ತು, ನೀವು ಧರ್ಮಸ್ಥಳದ ಬಗ್ಗೆ ನಿಮ್ಗೆ ಅಭಿಮಾನ ಇದೆ, ನೀವು ಹೋಗಿದ್ರಿ, ಪೂಜೆ ಮಾಡಿದ್ರಿ, ಆಶೀರ್ವಾದ ಕೇಳಿದ್ರಿ. ರಾಜಕಾರಣದಲ್ಲಿ ಧರ್ಮ ಇರಬೇಕೆ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ದಿಸ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಡೋಂಟ್ ಡೂ ಪಾಲಿಟಿಕ್ಸ್ ಇನ್ ದಿಸ್. ಡೋಂಟ್ ಡೂ ಪಾಲಿಟಿಕ್ಸ್. ವಿ ಆರ್ ದೇರ್. ನಮ್ಗೆ ನ್ಯಾಯ ಕೊಡಿಸ್ಬೇಕು, ನಿಮ್ಗೆ ನ್ಯಾಯ ಕೊಡಿಸ್ಬೇಕು, ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು. ಧರ್ಮಸ್ಥಳದ ಕ್ಷೇತ್ರದ ಗೌರವ ತಪ್ಪು ಮಾಡಿದ್ರೆ ಎಲ್ಲರೂ ಶಿಕ್ಷೆ ಆಗ್ಬೇಕು ಅಂತ ನೀವು ಹೇಳಿದ್ರಿ. ಸೌಜನ್ಯನ್ ಕೇಸಲ್ಲಿ ಲೆಟ್ ಎನಿ ಇನ್ವೆಸ್ಟಿಗೇಷನ್ಗೆ we all respected it. Ultimately CBI ಹೇಳ್ತು, ಕೋರ್ಟ್ ಹೇಳ್ತು, ನಥಿಂಗ್ ಇಸ್ ದೇರ್ ಅಂತ ಅಂದ್ಬಿಟ್ಟು ಯಾರಿಲ್ಲ ಅಂತ ಹೇಳಿದ್ರು. ಏನೇನು ಸ್ಟೇಟ್ಮೆಂಟ್ಗಳಾಗಿದೆ, ನಾವು ಯಾರು ಆ ಸ್ಟೇಟ್ಮೆಂಟ್ಗಳನ್ನ ಆವತ್ತೇನೆ ನೀವೇನೋ ಇವತ್ತು ಬೆಳಗ್ಗೆ ಪ್ರಸ್ತಾವನೆ ಮಾಡಿದ್ರಲ್ಲ, ಇದನ್ನ ಶಿವಲಿಂಗೇಗೌಡರು ಅಸೆಂಬ್ಲಿಲಿ ವಿತ್ ನೇಮ್ ತಗೊಂಡ್ರು. ನಾನು ಇಲ್ಲಿ ನೇಮ್ ತಗೊಳಕ್ ಇಷ್ಟ ಇಲ್ಲ ನನಗೆ. ವಿ ಆರ್ ಅಟ್ ಇಟ್. ಆಲ್ರೆಡಿ ಹೋಮ್ ಮಿನಿಸ್ಟರ್ ಹಸ್ ಗಿವನ್ ಅ ಡೈರೆಕ್ಷನ್. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನಿರ್ದಾಕ್ಷಿಣ್ಯವಾಗಿ ಯಾರಿಗೆ ಯಾವ ರೀತಿ ಬಲಿ ತಗೋಬೇಕು, ಯಾವ ಕಾನೂನು ಉಪಯೋಗಿಸ್ಬಿಟ್ಟು ಯಾರಿಗೆ ಯಾವ ವಾಸ್ತಲ್ಲಿ ಕಳಿಸ್ಬೇಕು ಆ ಕೆಲಸನ ಮೈ ಹೋಮ್ ಮಿನಿಸ್ಟರ್ ಇಸ್ ಕಾಂಪಿಟೆಂಟ್. ಯು ವಿಲ್ ಡೂ ದಿ ಜಾಬ್. ಹ್ಯಾವ್ ಕಾನ್ಫಿಡೆನ್ಸ್, ಬಿ ಪೇಷಂಟ್. ಒಂದು 3-4 ದಿನ ಸ್ವಲ್ಪ ಸುಮ್ಮನೆ